ದೋಣಿ ದೋಣಿ ಯಾಕಡೆ ಬಂತಲ್ಲಿ ದೋಣಿ 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 ಗೊತ್ತಪ್ಪ ಅಂದೆ ಎಂಬ ಮಲಯಾಳ ಊಟವ ಮುಗಿದುಕೊಂಡು ಮೋಟಿಯಾಗಿ ಮೂರ್ತಿಗೆ ಬರುತ್ತೀರಿ ಓಟದಣ್ಣಯ್ಯ ಮಿತ್ತ ತಾರದ ಕುಬೇಟಿದ್ದ ಬೇರೆ ತಿರಪ್ಪಿರಿ ತಿರಿಪ್ಪಿರಿ ತಿರಿಪ್ಪಿರಿ ಎಂದು ಪಾತಿರ್ರಂಗೇನು ತೂಪೇನೆ ಒಂಜಿ ಓಟ ಬರೀ ಕೊಯ್ತು ಕಟ್ಟದೇರು ಸುಮಾರು ಜನ ಪಂಜೋಲ್ ಹಾಕೊಂಡು ಅಂದಪ್ಪ ಕಟ್ಟೆಡು ಬತ್ತದು ಕುಲೋದೇರು ಏರ್ದಾಯ್ತಾ ಅಂದು ಗೊತ್ತಜ್ಜಿ ನಮ್ಮನೆ ತಾಯಿ ಪಾತಿರು ನೀ ದಾದಂದು ತೆರೆಯೋ ನಾಡ ಅಕ್ಕಲ್ದಾನೆ ಪಾತಿರೋಡು ಓ ಶ್ವಾಸ ಇದಾಕುಲೆ ಏನದು ಅದು ದಾದ ದೇಣಿಗೆ ಎಂದು ಬರ್ತೀನ ದೇಣಿಗೆಗೆ ಬರುವುದಾದ್ರೆ ಹೀಗ ಅದು ನಿನ್ನಲ್ಲಿಯಾ ಸುಮಾರು ಬಟ್ಟೆ ಮಾತ್ರ ಸುಮಾರು ಬಂದೆ ಒಂದು ಓಡಂಗೆ ಬಿತ್ತೋಯ್ತು ಕಟ್ಟಿದ್ದಾರೆ ಅದು ನಾವೇ ಅಂದ್ರೆ ನಿಖುಲ ಎಂದೆ ಅಲ್ಲ ಅದು ನಾವೇ ಅಂದ್ರೆ ನಿಖುಲ ಎಂದೆ ನಾವೇ 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 ನಿಖುಲ ಭಾಷೆಡ ದೋಣಿ ದೋಣಿ ಯಾಕಡೆ ಬಂತಲ್ಲಿ ದೋಣಿ 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 ಗೊತ್ತಪ್ಪ ಅಂದೆ ಯಾಕೆ ದೋಣಿ ಯಾಕೆ ದೋಣಿಗೆ ಬರ್ತದೆ ಅದೇ ಹೇಗೆ ಹೋದದ್ದು ನಾವು ಅಂಚನೆ ಕಟ್ಟದಿದ್ದೆ ಹಾಗೆ ಏರಿದಾಯ್ತಾ ಅಂತ ಗೊತ್ತಿದ್ದಿ ಈತದು ಈ ಸಮಯಡು ಈ ಊರುಡಿ ಆಂದಾಳ ತೂತಿ ನಾಯತ್ತೆ ಅಂಚ ಅದಕ್ಕೆ ಏನೊಂದಿಲ್ಲೆ ಬೇಜಾರ್ ಬಂತ ನೋಡಿ ಏರಪ್ಪ ನಿಗಳು ದಾಯಿಗೆ ಬರ್ತಾರೆ ನಮ್ಮನ್ನ ಕೇಳುವ ನೀನು ಯಾನ ತೋಟದಣ್ಣಯ್ಯ ಅಣ್ಣಯ್ಯ ಓ ಕೆಳಯ್ಯ ತೋಟದಣ್ಣಯ್ಯ ನಿಂಬವನಿಗೆ ಬಸವಳಿಗಿದ್ದೇವೆ ಬಸಳೆಗೆ ಬಸಳೆ ಬಸಳೆ ಉಪ್ಪೆರೆ ಇತ್ತಿನಪ್ಪೆ ಈರಿ ಇತ್ತೆ ಬದುಕೇನು ಬಸಳೆ ತಬೆ ಹಣ್ಣು
ಎಲ್ಲಿ ಹಣ್ಣು ಬಸಳೆ ಉಪ್ಪೇರ ಇತ್ತಂಗಿಯ ಇತ್ತಗೆ ಒಲ್ತು ಕೊರ್ಪಿ ಬನ್ನಿ ನಾವು ಬೆಂದು ರೊಟ್ಟೆದ ನೀರು ಪೋಪಿನಲ್ಲಿ ಭಯಂಕರ ರಟ್ಟು ದೊಂಪ ಎಡೇಳು ಬಸಳೆ ಬಾಡಿದ್ದೆ ಅವು ಎಟ್ಟೆ ಸುರ್ಕುಂಡು ಎಟ್ಟು ಬಸಳೆ ಆದಿತ್ತು ಮುರಣಿ ಮೂರ್ತೆ ಮಲ್ತದು ಬತ್ತದು ತೂಪೆ ಇಂಬ ಅಟಲ್ಪ ಮೂರ್ತೆ ಮಲ್ತದು ಬತ್ತದ ಇಂಚ ತೂಪೆ ಬಸಳ ದೊಂಪದ ಮಿತ್ತೊಂದು ಪೆಟ್ಟ ಉಂಟು ಹೌದಾ ಪೆಟ್ಟ పెద్ద అంటే బసాల దుంపలు లంచిది మిత్తుపోయినట్టు బసాల దుంప నుంచి తాడు పాడుతూ అవన్నీ తిరుతు పాడుతూ అయితే మిత్తు ఉంచుతూ బసాలను మూత నెక్కని అయి తిండి పాడుతు ఎంకన్నా నే పెద్ద దాదా పని పారిండారా క్యాబోల్తి పెద్ద కబోల్తి ఎంకలా నికలా కపిలే ఎంకలా కబోల్తి పెద్ద ಊರ ಬಂಜಿ ಪೊತ್ತುಂಡು ಗೊತ್ತುಂಡ ಮಾಡ್ದುಂಡ 27 ಕಟ್ಟ ಮಾರತಿ ಕೊದ್ದು ಪೂರ ಪೋಯ್ನಾತ ಚಾಕ್ ಇಲ್ಲ ಹಾಗಲ್ಲಯ್ಯ ನೀರಡಿಕೆ ಮುಲ್ಪ ಇಟ್ಟಿದ್ದಾರೆ ಪಾಡ್ರೆ ನೀರು ಅವು ಎಡ್ಡೆ ಹಾಕಿ ತಿಂದ್ರೆ ವಾಸನೆ ನೀರಡಿಕೆ ಅದಲ್ಲ ಬಳಲಿ ಬೆಂಡಾಗಿದ್ದೇವೆ ಬೆಂಡೆಕಾಯದ ವಿಷಯದ ಆದ ಪನ್ಪಿನಿಂಬ ಬೆಂಡೆಕಾಯಿ ಇಲ್ಲ ಪಾಡ್ರೆ 4 ಒಳ್ಳೆ ಎಡೆಗಂಡ ಮಿತ್ತ ಪುಟ್ಟ ಗಂಟು ಪಾಡ್ದೆ ಇಂಚಿನ ಗೊತ್ತುಂಡ ಎಡ್ಡೆ ಬೋದು ಎಡ್ಡೆ ಗೊಬ್ಬರ ಮಾತ ಪಾಡ್ತೀನಿ ಗೊಬ್ಬರ ಪಾಂಡಲ ಅಂಡತ ಫಲ ಕೊಡ್ತುಂಡು ಬೆಂಡೆಕಾಯಿ ಆನ ಗಂಧದ ಇಂಚ ಉಂಟು ಸುರುಟು ಕತ್ತು ಹೌದಾ ತಾದ ಏನು ಗೊತ್ತು ದೃಷ್ಟಿ ಆದೀನಿ ಆ ಬೆಂಡೆಕಾಯಿಗೆ ಬೆಂಡೆಕಾಯಿಗೆಲ್ಲ ದೃಷ್ಟಿ ಆಗುದು ಇವತ್ತು ಒಬ್ಬರ ಬಂಡಲ ಎಂಟು ಬೆಂಡೆಕಾಯಿ ಸುರುಟು ಕಟ್ಟದು ಅವಳು ಮಿತ್ತಾಯನ ಸುಂದರನ ಇಂದು ಕಂಡೊಡು ತೋಡು ಮಾರ ಆಗಲ ಬೆಂಡೆಕಾಯಿ ಇದ್ದು ಸೊರ್ಕುದು ಬೆಚ್ಚಾಂಡ್ ನಾಳೆ ఆయన ರಾತ್ರಿ ಮೆಲ್ಲ పోయి ఆయన 4 ಬೆಂಡೆಕಾಯಿನ ಕಂಡೊಂದು ಬರ್ತೀನಿ ನಮ್ಮ ಬೆದುರ್ತ ಕೋಲುಂಡದ ಐಕ ಕಟ್ಟದು ಎಂಕಲ ಬೆಂಡೆಕಾಯಿ ಎದುರಿಂಚ ಊರು ಹೌದಾ ತೂದಾಂಡಲ ಕಲ್ಪಾಡು ತೂದಾಂಡಲ ಕಲ್ಪಾಡು ನೆತ್ತಾಂಡೆ ಬರಾತೆ ಒಂದು ಸುರುಟ್ಟು ಕಟ್ಟಿದೆ ಎಂಚ ಕಲ್ತದ ಎಂಚಿನ ಕಲ್ತು ಇಂಚ ಕೃಷಿ ಹಾಗಲ್ಲಯ್ಯ ಸರಿ ಪಾರ್ತೀವಿ ಒಂಜೊಲೆಗೆ ಓಡು ಕೇಂದ್ರ ಒಂದು ಬೂಟು ಓವೇನು ಪರಿಹಾರ ಅಂದು ಸುಮಾರು ಜನ ಕೇಂದ್ರ ಓಡೊಂದು ಬಾಯಿ ಬಿಡ್ತು ಬಂತಿದ್ದೆ ಮೆಲ್ಲ ಬರ್ತೀನಿ ಅಣ್ಣಯ್ಯ ಎಂಕಲ್ಲ ಪೆದ್ದ ಬೈದಣ್ಣ ಯಾನು ಒಂಜಿ ಕುಜಿಲಿ ದುಂಬಿ ಅಲ್ ಬೈತ ಮುಟ್ಟದಲ್ಪ ಕುಂತೀಪಿ ಬೈದನ್ ಎಂಕ ಅರ್ಥ ಆಗುನು ಕೇರ್ನಗನೆ ಅರ್ಥ ಆಗುನು ಎಂಕಲ್ಲ ಪೆದ್ದ ಬೈದಣ್ಣ ಅವ್ನು ಬೈತ ಮುಟ್ಟದಲ್ಪ ಕಟ್ಟಬಾರ್ದೆ ಕೋಣಲ್ಲಿ ಮೆಲ್ಲ ಕೊಂಚ ಕುಜಿಲಿ ಕೊಂದು ದೀಪಿ ಕಲಿ ಅವೇನ ಅಲ್ಲಿ ಪಡ್ದು ಪತ್ತೊಂದು ಬೋಪಿನಿ ಕೇಂಡ ಪನ್ಪಿನಿ ಬ್ಯಾ ಎಂಚಿನೇಕಂದು ಕೇಂಡ ಅವು ಬಂದೋಗು ಮೈಪೇರೆ ಬಂದೋಗು ಕರ್ಮ ಮಕ್ಕಳು ಇಲ್ಲಡಿಕೊಂಡು ದುಂಡಿಗೆ ಮೈಪೇರೆ ಅದಲ್ಲಯ್ಯ ಮೇಲೆ ಕಟ್ಟಿದ್ದು ಬೇಡ ಹುಟ್ಟಿದ್ದು ಬೇಕು ಎಳನೀರು ಎಡನೀರು ಸಿಹಿಯಾಳ ಬೊಂಡನ ಅದೇ ಎಡ್ಡೆ ಕರ್ತೆ ಈ ಕಲಿಕೆ ದೊಡ್ಡ ರಡ್ಡು ಕುಜಿಲೆ ಇಂಚಲ ಕೊಡ್ತೋಳು ಬೊಂಡಗೆ ಬೊಂಡದ ಒಂದು ಮಾತ ವ್ಯವಹಾರ ಯಾಂತು ಉಪ್ಪಿನಕ್ಕಿಯ ಅವು ಎಂತ ಬುಡಿದಿದ್ದು ಮೋಂಟಿ ಬಾರಿ ಜೋರು ಯಾದ ಪಂಪೆ ಮೇರೆ ಬೇಜಾರಾಕೊಂಡು ಎಂಕಲ್ಡ ಮುಪ್ಪೋಗು ಜೆತ್ತೋನುನಿಯ ಮಾರ್ಗದ ಬರಿಟ 55 ಮಾರು ಐಕ ಬಂತಲ್ಲ ನಾ ಬೊಂಡದ ವ್ಯವಹಾರ ಈತು ಒರ್ಚಿ ಎಂಜಿನ ಎತ್ತನಲ್ಲ ಯಾನ್ ತೂಪೆ ಐತ ಮಾತ ವ್ಯವಹಾರ ಯಾನ್ ಮಲ್ಪು ಈ ಮುಟ್ಟರವಲ್ಲಿಂದ ಬಂತಲ್ಲ ಬೊಡೆದಿ ಅಂಚಾದು ಪುರಾದ ಬೊಂಡ ಮುರಳಿಂದ ಒಂದು 4 ಕುರ್ಲೆ ತಾಲ್ ನಿಚ್ಚ ತಿರ್ತು ಕೊಡ್ತೀನಿ ಲಪ್ತ ಬೊಂಡ ಮಧ್ಯ ಮುಟ್ಟ ನಾನು ಬೆರಿ ಬರ್ತದ ಬೊಂಡದ ಎತ್ತೀನಿ ಬಂಡೆ ಯಾನ್ ಎತ್ತಿನ ಹತ್ತು ಮಾರಾಯ್ತಿ ಅವು ಕುರ್ಲೆ ತಾರ್ದು ಬೂರ್ದೀನಿ ಐಕೆ ಯಾಂದಾನ ಅವಳು ಕುರ್ಲೆ ತಾರ್ನ ಪೂರ್ಣ ಮಲ್ಲಿಗೆ ಪೊಂದು ಅಡಿಗೆ ತಿಕ್ಕ ಉಂಟಲ್ಲ ಚೊರೆ
ಕರ್ಮ ಓಡದಿಕ್ಕವನಿ ಅಂಚಾದ ನಾ ಬೊಂಡದಲ್ಲಿ ಸುದ್ದಿ ಕೊಡ್ತಿ ತನಿ ಕೊಡ್ತೀನಲ್ಲ ಬೇಕು ನಮಗೆ. ಎಲ್ಲಿ ಕೊಡ್ತೀವಿ ಅಪ್ಪನಾಗ್ಲಿಕ್ಕೆ ಏನೊಂದಲ್ಲಿ ಅಂದ ಬಾಕೇನಾಡಿ ಅಂಚಾದೆ ಕಲದು ಕೊರು ಬೊಂಡ ಕೊಡ್ರೆ ಆಪುಜಿಂದ ಐಜಿ ಆಪುಜಿ ಕೊರ್ಪು ಜನ ವ್ಯವಸ್ಥೆ ಬುಡ್ಲೆ ಬೇತೆ ಬೇತೆ ನನಗೆ ಕೊರ್ಪುಳಿ ಇಜ್ಜಪ್ಪ ಪೂಜೆ ಮಾತಾಡಿಲ್ಲ ಅವ್ರು ಪೂಜೆ ನುತ್ತಾದಿ ಬಾತಿರಲ್ಲ ಇಜ್ಜಿ 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 ಕೊರ್ಪುಳಿ ಇಜ್ಜಿ ನಾನೇ ಕೊರ್ಪು ಜನ ಅಲ್ಲ ತಲ್ತಿನ ಮಾರೆ ಒಕ್ಕ ನಾವು ಆನಂದ ದೃಷ್ಟಿಯವು ಅರ್ಚಂತ ನನ್ನ ಹಾಲು ಬರ್ತದ ಅಮ್ಮಂದರ ಕಟ್ಟಲೆ ಒಂದು ಪೂರ್ತಿ ನಡಿ ಕೆಟ್ಟು ಬರೋ ನನ್ನದು ವರ್ಷ ಓ ಭಗವತಿ ಮಲಯಾಳಿ ಬಿಲ್ಲವ ಕೆತ್ತಿಕೊಟ್ಟಂತಹ ಸಿಯಾಳವನ್ನು ಕುಡಿದೆ, ಜಾತಿ ಭ್ರಷ್ಟಳಾದೆ, ನೀತಿ ಭ್ರಷ್ಟಳಾದೆ. ಇನ್ನು ಮುಂದೆ ನೀನು ನಮ್ಮ ಒಟ್ಟಿಗೆ ಬರುವುದಕ್ಕಾಗುವುದಿಲ್ಲ. ನಿನ್ನ ದಾರಿಯನ್ನು ನೀನು ನೋಡಿಕೊಳ್ಳಬಹುದು. ಯಾಕಮ್ಮ ಈ ರೀತಿಯಾಗಿ ಕುಪಿತಳಾದೆಯ? ತೋಟದೊಳ್ಳೆಯ ಕೆತ್ತಿಕೊಟ್ಟಂತಹ ಸಿಹಿಯಾಳವನ್ನು ಕುಡಿದೆ ಜಾತಿ ಭ್ರಷ್ಟಳಾದೆ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ನಮಗೆ ಜಾತಿ ಮುಖ್ಯವಲ್ಲಮ್ಮ, ನಮಗೆ ನೀತಿ ಮುಖ್ಯ, ಅವನ ಮನಸ್ಸು ಮುಖ್ಯ. ಶುದ್ಧ ಚಾರಿತ್ರ್ಯವುಳ್ಳವರು. ನಾವು ಹೊರಟು ಬರುವಂತಹ ಸಂದರ್ಭದಲ್ಲಿ ಶ್ರೀಹರಿ ಆಡಿದಂತಹ ಮಾತು, ಮಕ್ಕಳೇ ನೀವು ಇಂತಹ ಸ್ಥಳದಲ್ಲಿ ನೆಲೆಯಾಗಿ ಅಂತ ಹೇಳಿದವನಲ್ಲ, ನಿಮಗೆ ಮನ ಬಂದಂತಹ ಸ್ಥಳದಲ್ಲಿ ನೆಲೆಯಾಗಿ ಎನ್ನುವ ಹಾಗೆ ಈ ಸಸಿಹಿತ್ಲು ಪ್ರದೇಶವನ್ನು ಪ್ರವೇಶ ಮಾಡಿದ ಕ್ಷಣವೇ ಇಲ್ಲಿಯೇ ನೆಲೆಯಾಗಬೇಕೆನ್ನುವ ಹಾಗೆ ಆ ಕ್ಷಣದಲ್ಲೇ ನಾನು ಸಂಕಲ್ಪ ಮಾಡಿದವಳು. ಆದ್ದರಿಂದಲೇ ಅವನು ಕೆತ್ತಿಕೊಟ್ಟಂತಹ ಸಿಹಿಯಾಳವನ್ನೇ ನಾನು ಕುಡಿದವಳಿದ್ದೇನೆ. ಹಾಗಾಗಿ ಇಲ್ಲಿಯೇ ನನಗೆ ನೆಲೆಯಾಗುವುದಕ್ಕೆ ಮಾತ್ರವಲ್ಲ, ಅವನ ಕುಲಬಾಂಧವರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಭಗವತಿಯಾದಂತಹ ನನಗೆ ಇಲ್ಲಿಯೇ ನೆಲೆಯಾಗುವುದಕ್ಕೆ ನೀನು ಅನುಮತಿಯನ್ನು ಕೊಡಬೇಕಮ್ಮ. ಭಗವತಿ, ನಿನ್ನ ಮನಸ್ಸಿನಲ್ಲಿರುವಂತಹ ಆಸೆ ಏನು ಎನ್ನುವ ಹಾಗೆ ಈ ಪ್ರದೇಶವನ್ನು ಸೇರಿಕೊಂಡ ಸಮಯದಲ್ಲೇ ಅರ್ಥ ಮಾಡಿಕೊಂಡವಳು ನಾನು. ಇಲ್ಲದಿದ್ದರೆ ಈ ಪ್ರದೇಶವನ್ನು ಸೇರಿಕೊಂಡಾಗ ನಿನಗೆ ತೃಷಿ ಆಗುವ ಅವಶ್ಯಕತೆ ಇತ್ತೆ? ಇಲ್ಲ, ಖಂಡಿತವಾಗಿ ಇಲ್ಲ. ಅದೆಲ್ಲವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಮಲಯಾಳಿ ಬಿಲ್ಲವರ ಕುಲ ಬಾಂಧವರನ್ನು ರಕ್ಷಿಸುವಂತಹ ಕುಲ ದೇವತೆಯಾಗಬೇಕು. ಭಗವತಿಗೆ ಯಾವತ್ತಿದ್ದರೂ ಕೂಡ ಭಕ್ತಿ ಮುಖ್ಯವೇ ವಿನಃ ಅವರ ಜಾತಿ ಮುಖ್ಯವಲ್ಲ. ನೀತಿ ಮುಖ್ಯ ಎನ್ನುವುದನ್ನ ಪ್ರಪಂಚಕ್ಕೆ ಸಾರಿದವಳಿದ್ದೀಯ. ನಿನಗೆ ನಾನು ಅಭಯವನ್ನ ಕೊಡ್ತೇನೆ. ಆದರೆ ಇಷ್ಟು ಸಮಯಗಳವರೆಗೆ ನಾವು ಸಾಗಿ ಬಂದವರಲ್ವೇ? ಹೌದು. ಇನ್ನು ಮುಂದಕ್ಕೆ ನಾವೇನು ಮಾಡುವುದು? ಈ ಕ್ಷಣದಲ್ಲಿ ಕೊನೆಯ ಅಪ್ಪಗೆ ಸಸಿಹಿತ್ಲು ಪ್ರದೇಶದಲ್ಲಿ ಭಗವತಿಯಾಗಿ ಇದನ್ನ ನಿಗಳ ಒಟ್ಟಿಗೆ ಬರ್ತೀನಿ ಅಣ್ಣ. ಈ ಕಾಲಾಗ ಎಂಕಲ ಮೂಲೆ ನೆಲೆಯ ಹೊಡೆದು ಮನ ಒಂದುಂಡು ಅಂಚಾದಿ ಅಲ್ಲ ಮೂಲೆ ನೆಲೆಯ ಅಪ್ಪ ಗುಳಿಗ, ಅಪ್ಪ ನಿನ್ನ ವಿಚಾರವನ್ನ ಅರ್ಥ ಮಾಡಿಕೊಂಡೆ. ಇನ್ನು ಮುಂದಕ್ಕೆ ಈ ಭಗವತಿಗೆ ಯಾವತ್ತಿದ್ದರೂ ಕೂಡ ದೇವಕ್ರಿಯೆಯಲ್ಲಿ ಪೂಜೆ ಎನ್ನುವುದಿಲ್ಲ, ಆಸುರಿ ಕ್ರಿಯೆಯಲ್ಲಿ ಪೂಜೆಯಾಗುವಂತದ್ದು. ಅದರಲ್ಲಿಯೂ ಕೂಡ ಅವಳಿಗೆ ಹರಕೆಯಾಗಿ ಶ್ವೇತ ಕುಕ್ಕುಟವೇ ಹರಿದು ಬರುವುದಕ್ಕುಂಟು. ಅದನ್ನ ಕಡಿಯುವಂತಹ ಕಾಲದಲ್ಲಿ ಅದರಿಂದ ಬರುವಂತಹ ಶೋಣಿತವನ್ನು ನಿನಗೆ ಪಾನ ಮಾಡುವಂತಹ ಅಭಿಲಾಷೆ, ಅದೆಲ್ಲವನ್ನ ಈಡೇರಿಸಿಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಅವಳನ್ನು ನಾನು ಕಾಣುವ ಬಗೆಯಾದರೂ ಹೇಗೆ? ಮುಂದೊಂದು ಸಮಯದಲ್ಲಿ ನನ್ನ ಭಕ್ತಾದಿಗಳೆಲ್ಲರೂ ಕೂಡ ಒಂದಾಗಿ ಆಲಯದ ನಿರ್ಮಾಣವನ್ನ ಮಾಡ್ತಾರೆ. ವರ್ಷಂ ಪ್ರತಿ ಜಾತ್ರಾ ಮಹೋತ್ಸವ ಎನ್ನುವ ಹಾಗೆ ನೆರವೇರುತ್ತದೆ. ಆ ಜಾತ್ರೆಯ ಅಂಗವಾಗಿ ಧ್ವಜಾರೋಹಣವಾಗುತ್ತದೆ. ಆ ಕಾಲದಲ್ಲಿ ಅವಳು ಮತ್ತು ಅವಳ ಪರಿವಾರದವರನ್ನ ಒಟ್ಟುಗೂಡಿಸಿಕೊಂಡು ನನ್ನ ದೇವಾಲಯದ ಹೊರ ಪ್ರಾಂಗಣವನ್ನು ಅವಳು ಬಂದು ಸೇರಿಕೊಳ್ಳುವುದಿಲ್ಲ ಅಂತಾಗಿದ್ದರೆ ಜಾತ್ರೆಯನ್ನು ನಾನು ಸ್ವೀಕರಿಸಿಕೊಳ್ಳುವವಳಲ್ಲ. ರಥಾರೂಢಳಾಗುವಂತಹ ಸಮಯದಲ್ಲಿ ನನ್ನ ರಥದ ಎದುರಿಗೆ ಅವಳು ಬರುವುದಿಲ್ಲ ಅಂತಾದಾಗ ರಥವನ್ನು ಕೂಡ ನಾನು ಏರುವವಳಲ್ಲ. ಇದು ನಾನು ಅವಳಿಗೆ ಕೊಡುವಂತಹ ಮಾತು. ನಿನಗೆ ಅಭಯವನ್ನಿತ್ತವಳಿದ್ದೇನೆ. ಸಸಿಹಿತ್ಲು ಕ್ಷೇತ್ರವನ್ನು ಉದ್ಧರಿಸಿಕೊಂಡು ಬರುವಂತಹ ಕ್ಷೇತ್ರ ಪಾಲಕನಾಗಿ ನೆಲೆಯಾಗು.